Welcome to 14th session of International Business 5th semester BCom of Mysore University. So under the session 14 cultural aspects, so we have to discuss about certain items like culture, levels of culture, elements of culture. Come to the learning objective. So what are the objective of this session is to understand the concept of culture. So in this session we have to understand the concept of culture. Culture ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗಿರುತ್ತೆ. To identify the different levels of culture and elements of culture. So different levels ಮತ್ತೆ elements of culture ಅನ್ನು ಕೂಡ ನಾವು ಇದೇ ಸೆಷನ್ ಅಲ್ಲಿ ತಿಳ್ಕೊತಾ ಬರ್ತೀವಿ. Session outcome. So after completion of this session, so ನೀವು ಇದರಿಂದ ಏನು ತಿಳ್ಕೊಂಡಿರ್ತೀರಾ ಅಂತ ಹೇಳಿದ್ರೆ, so as it is cultural aspects of international business and elements and levels of the culture. Come to the first one, culture. So what is the meaning of culture? Culture andre ಏನು? ಸಂಸ್ಕೃತಿ andre ಏನು? The art and other manifestation of human intellectual achievement regarded collectively. The ideas, customs and social behavior of a particular people or society. So in simple, the culture is nothing but the art and manifestation of human. So that means ಒಬ್ಬ ವ್ಯಕ್ತಿ ಹೇಗೆ ಬದುಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಒಂದು ಕಲೆ ಆಗಿರುತ್ತೆ. ಅವನು ಬದುಕುವಂಥ ಕಲೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸೊ ಫ್ರಮ್ ದಿ ಪಾಸ್ಟ್ ಜನರೇಷನ್ ಅವನ ಆನ್ಸೆಸ್ಟರ್ಸ್, ಅವನ ಹಿರಿಯರು ಹೇಗೆ ಬದುಕ್ತಾ ಬಂದರು, ಅವನು ಬದುಕ್ತಾ ಬಂದಾಗ ಏನಾಗುತ್ತಾ ಇದೆ ಅಂತ ಹೇಳಿದ್ರೆ ಅವರಲ್ಲಿರುವಂಥ ಕೆಲವೊಂದು ವಿಶೇಷತೆಗಳು ಅವನ ಬೈ ಪ್ರಾಕ್ಟೀಸ್ ಅದನ್ನು ಅಡಾಪ್ಟ್ ಮಾಡ್ಕೊತಾ ಬರ್ತಾನೆ. ಆ್ಯಂಡ್ ಅಡಾಪ್ಟ್ ಮಾಡ್ಕೊಂಡಾದ್ಮೇಲೆ ಯು ಹ್ಯಾವ್ ಟು ಅಪ್ಲೈ ದ ಈಸ್ ಇಂಟೆಲೆಕ್ಚುಯಲ್, ಅವನ ಬುದ್ಧಿವಂತಿಕೆನ ಅಪ್ಲೈ ಮಾಡಿ ಹೇಗೆ ಬದುಕ್ತಾನೆ. ಸೊ ಇದನ್ನು ನಾವು ಗ್ರೂಪ್ ಆಫ್ ಪೀಪಲ್ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಡಿಸೈಡ್ ಮಾಡಿ ನಾವು ಒಂದು ಕಲ್ಚರ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೇನ್ ಆಗಿ the idea of the person is one person to one person always different, one group of people to another group of people always different. ಸೊ ಈ ಐಡಿಯಾಸ್ ಹೇಗೆ ಬರ್ತಾ ಇದೆ ಆ್ಯಂಡ್ ಕಸ್ಟಮ್ಸ್ ಅಂದರೆ ಬೈ ಪ್ರಾಕ್ಟೀಸ್. ಸೊ ಅವ್ರು ಹೇಗೆ ತಲೆಮಾರುಗಳಿಂದ ಏನು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದಾರೆ ಆ ಪ್ರಾಕ್ಟೀಸ್ ಅನ್ನೋದು ಕಂಟಿನ್ಯೂಟಿ ಆಗುತ್ತೆ. ಆ್ಯಂಡ್ ಸೋಷಿಯಲ್ ಬಿಹೇವಿಯರ್, ಹೌ ಟು ಬಿಹೇವ್ ವಿತ್ ದ ಸೊಸೈಟಿ. ಇಟ್ ಮೇ ಬಿ ಗ್ರೂಪ್ ಆಫ್ ಪೀಪಲ್ ಆರ್ ಪರ್ಟಿಕ್ಯುಲರ್ ಸೊಸೈಟಿ. ಯಸ್, ಸೊಸೈಟಿ ಈಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಪೀಪಲ್. ಸೊ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್ಲು ಹೇಗೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಫ್ರಮ್ ದೇರ್ ಐಡಿಯಾಸ್ ಆ್ಯಂಡ್ ಫ್ರಮ್ ದೇರ್ ಕಸ್ಟಮ್ಸ್ ಅಂತ. ಸೊ ಇದನ್ನು ನಾವು ಕಲ್ಚರ್ ಅಂತ ಕರಿತೀವಿ. ಈ ಕಲ್ಚರ್ ಅನ್ನೋದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಹೇಗೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಸೊ ಬಿಕಾಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋದು ಒಂದು ಕಂಟ್ರಿ ಟು ಅನದರ್ ಕಂಟ್ರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಲ್ವೇಸ್ ದ ಗ್ರೂಪ್ ಆಫ್ ಪೀಪಲ್ ಏನಾಗಿರುತ್ತೆ, ದ ಗ್ರೂಪ್ ಆಫ್ ಪೀಪಲ್ ಕಲ್ಚರ್, ಗ್ರೂಪ್ ಆಫ್ ಪೀಪಲ್ ಸಂಸ್ಕೃತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ವಿಧದಲ್ಲಿ ಇರುತ್ತೆ. ಆ್ಯಂಡ್ ಲೆವೆಲ್ಸ್ ಆಫ್ ಕಲ್ಚರ್, ಇಲ್ಲಿ ಕಲ್ಚರ್ ಅನ್ನೋದು ಎಷ್ಟು ಲೆವೆಲ್ಸಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ನ್ಯಾಷನಲ್ ಕಲ್ಚರ್, ಬಿಸ್ನೆಸ್ ಕಲ್ಚರ್, ಆಕ್ಯುಪೇಷನಲ್ ಕಲ್ಚರ್, ಆರ್ಗನೈಸೇಷನಲ್ ಕಲ್ಚರ್, ನ್ಯಾಷನಲ್ ಕಲ್ಚರ್. ಸೊ ನ್ಯಾಷನಲ್ ಕಲ್ಚರ್ ಅಂತ ಬಂದಾಗ ನಮ್ಮ ದೇಶದಲ್ಲಿ ಇರುವಂಥ ಗ್ರೂಪ್ ಆಫ್ ಪೀಪಲ್ ಯಾವ ರೀತಿ ತಮ್ಮ ಆರ್ಟ್, ತಮ್ಮ ಮ್ಯಾನಿಫೆಸ್ಟೇಷನ್, ಹೌ ಟು ಕಸ್ಟಮ್ಸ್, ತಮ್ಮ ಪ್ರಾಕ್ಟೀಸನ್ನು ಯಾವ ರೀತಿ ಮಾಡ್ತಾ ಬಂದ ಇದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಪ್ರಸಿದ್ಧವಾದ ಸ್ಥಳಕ್ಕೆ ಹೋದಾಗ ಬೇರೆ ವಿದೇಶದಿಂದ ಯಾರು ಬಂದಿರೋ ನಾವು ನೋಡಿದ ತಕ್ಷಣ ಕಂಡುಹಿಡಿದು ಬಿಡ್ತೀವಿ, ಸೊ ಇವರು ನಮ್ಮ ದೇಶದವರಲ್ಲ. ಸೊ ಥ್ರೂ ಹೇಗೆ ನೋಡ್ತೀರಾ ಅಂತ ಹೇಳಿದ್ರೆ ಥ್ರೂ ಅವರ ವೇ ಆಫ್ ಡ್ರೆಸ್ಸಿಂಗ್ ಸೆನ್ಸಸ್ ಆಗಿರ್ಬೋದು, ಅಥವಾ ಅವ್ರ ಬಾಡಿ ಸ್ಕಿನ್ಸ್ ಆಗಿರ್ಬೋದು, ವೇ ಆಫ್ ಟಾಕಿಂಗ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಡಿಫ್ರೆನ್ಸಿಯೇಟ್ ಮಾಡುತ್ತೆ ಇಂಡಿಯನ್ಸ್ಗೂ ಮತ್ತು ಫಾರಿನರ್ಸ್ಗೂ. ಸೊ ಅದೇ ಇಂಡಿಯಾದಲ್ಲಿ ಅಂತ ಬಂದಾಗ, ಸೊ ಇಂಡಿಯಾದಲ್ಲಿ ತುಂಬ ರಾಜ್ಯಗಳಿರುತ್ತೆ. ರಾಜ್ಯಗಳಿಗೂ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಕಲ್ಚರ್ ಕೂಡ ಏನಾಗುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಸೊ ನ್ಯಾಷನಲ್ ಕಲ್ಚರ್ ಅಂತ ಬಂದಾಗ, ಸೊ ಒಂದು ಪರ್ಟಿಕ್ಯುಲರ್ ದೇಶದಲ್ಲಿ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಯಾವ ರೀತಿ ತನ್ನ ಕಲ್ಚರನ್ನು ಬಳಸ್ಕೊಂಡಿದೆ ಅನ್ನೋದನ್ನು ನಾವು ನ್ಯಾಷನಲ್ ಕಲ್ಚರಲ್ಲಿ ಈಸಿಯಾಗಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಬಿಸ್ನೆಸ್ ಕಲ್ಚರ್. ಸೊ ಬಿಸ್ನೆಸ್ ಕಲ್ಚರ್ ಅಂತ ಬಂದಾಗ ಒಂದು ವ್ಯವಹಾರ ಸಂಸ್ಥೆ ತನ್ನ ಪೀಪಲ್ಸ್, ತನ್ನ ಎಂಪ್ಲಾಯೀಸ್ಗೆ, ತನ್ನ ವರ್ಕರ್ಸ್ಗೆ ಸೊ ಯಾವ ರೀತಿ ಬಿಹೇವ್ ಮಾಡೋದಕ್ಕೆ ಹೇಳಿದೆ. ಬಿಹೇವ್ ಮಾಡೋದು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಸೊ ಜಸ್ಟ್ ಸಿಂಪಲ್, ದ ಬಿಸ್ನೆಸ್ ಆರ್ ಇಟ್ ಮೇ ಬಿ ಕಂಪನಿ ಪ್ರೊವೈಡ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಸ್ ನಥಿಂಗ್ ಬಟ್ ಎ ಪ್ರೊವೈಡ್ ಪಾಲಿಸೀಸನ್ನು ಮಾಡಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿರುತ್ತೆ. ಆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್, ಪಾಲಿಸೀಸ್ ಏನಿರುತ್ತೆ ಅಲ್ಲಿರುವಂಥ ವ್ಯಕ್ತಿಗಳು ಅಥವಾ ವರ್ಕರ್ಸು, ಎಂಪ್ಲಾಯೀಸು ಫಾಲೋ ಮಾಡಬೇಕಾಗುತ್ತೆ. ದಟ್ ಈಸ್ ಕಲ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಬಿಸ್ನೆಸ್. ಅದು ಆ ಬಿಸ್ನೆಸ್ನ ಕಲ್ಚರ್ ಆಗಿರುತ್ತೆ. ನೆಕ್ಸ್ಟ್ ಆಕ್ಯುಪೇಷನಲ್ ಕಲ್ಚರ್. ಸೊ ಇಲ್ಲಿ ಆಕ್ಯುಪೇಷನಲ್ ಕಲ್ಚರ್ ಅಂತ ಬಂದಾಗ
ಒಬ್ಬ ವ್ಯಕ್ತಿ ಇದ್ದವನು ತನ್ನ ಪ್ರೊಫೆಷನ್ ಮೇಲೂ ಕೂಡ ಅವನ ಕಲ್ಚರ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅವನ ಪ್ರೊಫೆಷನ್, ಅವನ ಹಾಬೀಸ್, ಅವನು ಏನು ಹಾಬೀಸ್ ಇದೆ, ಅವನ ಹ್ಯಾಬಿಟ್ ಏನಿದೆ. ಸೊ ಡಾಕ್ಟರ್ ಅಂತ ಬಂದಾಗ ಅವನ ಬಿಹೇವಿಯರೇ ಬೇರೆ ಇರುತ್ತೆ, ಲಾಯರ್ ಅಂತ ಬಂದಾಗ ಬೇರೆ ಇರುತ್ತೆ, ಟೀಚರ್ ಅಂತ ಬಂದಾಗ ಬೇರೆ ಇರುತ್ತೆ. ಸೊ ಬಿಹೇವ್ ವಿತ್ ಅದರ್ಸ್ ಆರ್ ಟಾಕ್ ವಿತ್ ಅದರ್ಸ್ ಆರ್ ಇಂಟ್ರಾಕ್ಟ್ ವಿತ್ ಅದರ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಅವನ ಹಾಬೀಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಆರ್ಗನೈಸೇಷನಲ್ ಕಲ್ಚರ್ ಅಂತ ಬಂದಾಗ ಒಂದು ಸಂಸ್ಥೆನಲ್ಲಿ ಯಾವ ರೀತಿ ವರ್ಕರ್ಸು ಕಲ್ಚರ್ ಫಾಲೋ ಮಾಡ್ತಾರೆ. ಸೊ ಫ್ರಮ್ ದಿ ಪಾಸ್ಟ್ ಇಯರ್ಸ್ ತನ್ನ ಸಂಸ್ಥೆ ಯಾವ ರೀತಿ ವರ್ಕರ್ಸ್ನ ಇಂಪ್ಯಾಕ್ಟ್ ಮಾಡೋಕ್ಕೆ ಹೇಳಿರುತ್ತೆ. ಇಟ್ ಮೇ ಬಿ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ವೇ ಆಫ್ ಟಾಕಿಂಗ್ ಆಗಿರ್ಬೋದು, ಸೊ ಬಿಹೇವ್ ವಿತ್ ಅದರ್ಸ್ ಆಗಿರ್ಬೋದು. ಸೊ ಇದೆಲ್ಲ ಹೇಗಾಗಿರುತ್ತೆ ಅಂತ ಹೇಳಿದ್ರೆ ತನ್ನ ಆರ್ಗನೈಸೇಷನಲ್ಲಿ ಹಿಂದಿಂದ ಹೇಗೆ ನಡ್ಕೊಂಡು ಬಂದಿರುತ್ತೋ ಅದನ್ನು ಫಾಲೋ ಮಾಡಿರುತ್ತೆ. ಆರ್ಗನೈಸೇಷನ್ ಲೆವೆಲಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಒನ್ ಆರ್ಗನೈಸೇಷನ್ ಟು ಅನದರ್ ಆರ್ಗನೈಸೇಷನ್ ಕಂಪ್ಯಾರಿಟಿವ್ ಅನ್ನು ಮಾಡ್ತೀವಿ. ಸೊ ದಿಸ್ ಆರ್ ಆಲ್ ದ ಲೆವೆಲ್ಸ್ ಆಫ್ ಕಲ್ಚರ್. ಒಂದು ನ್ಯಾಷನಲ್ ಲೆವೆಲ್ ಕಲ್ಚರ್ ಇರುತ್ತೆ, ಇನ್ನೊಂದು ಬಿಸ್ನೆಸ್ ಲೆವೆಲ್, ಬಿಸ್ನೆಸ್ ಟು ಬಿಸ್ನೆಸ್ ಡಿಫರೆನ್ಸ್ ಇರುತ್ತೆ. ಆ್ಯಂಡ್ ಆಕ್ಯುಪೇಷನಲ್ ಕಲ್ಚರ್, ಒನ್ ಆಕ್ಯುಪೇಷನ್ ಟು ಅನದರ್ ಆಕ್ಯುಪೇಷನ್ ಇಸ್ ನಥಿಂಗ್ ಬಟ್ ಒನ್ ಪ್ರೊಫೆಷನ್ ಟು ಅನದರ್ ಪ್ರೊಫೆಷನ್ ಕೂಡ ಕಲ್ಚರ್ ಚೇಂಜ್ ಇರುತ್ತೆ. ಆ್ಯಂಡ್ ಆರ್ಗನೈಸೇಷನಲ್ ಕಲ್ಚರ್ ಅಂತ ಬಂದಾಗ ಒಂದು ಆರ್ಗನೈಸೇಷನ್ ಟು ಅನದರ್ ಆರ್ಗನೈಸೇಷನು ದ ಕಲ್ಚರ್ ಅನ್ನೋದು ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಎಲಿಮೆಂಟ್ಸ್ ಆಫ್ ಕಲ್ಚರ್. ಹಾಗಾದರೆ ಈ ಕಲ್ಚರ್, ಈ ಸಂಸ್ಕೃತಿನಲ್ಲಿ ನಾವು ಯಾವ್ಯಾವ ಎಲಿಮೆಂಟನ್ನು ನೋಡ್ಬೋದು, ಯಾವ್ಯಾವ ಎಲಿಮೆಂಟ್ ಮುಖಾಂತರ ನಾವು ಕಲ್ಚರನ್ನು ಗುರುತಿಸ್ಬೋದು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್. ದ ಫಸ್ಟ್ ಎಲಿಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಪ್ರೆಷನ್ ಆಫ್ ಅವರ್ ಫೀಲಿಂಗ್ಸ್. ನಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಷನ್ ಮಾಡಬೇಕು, ಬರೀ ಮುಖದಲ್ಲಿ ಮಾತ್ರ ಅಲ್ಲ, ನಮ್ಮ ವರ್ಡ್ಸಲ್ಲಿ. ಸೊ ವರ್ಡ್ಸಲ್ಲಿ ನಾವೇನೋ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ದ ಲ್ಯಾಂಗ್ವೇಜ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಒಂದು ದೇಶದ ಸಂಸ್ಕೃತಿ ಆಗಿರ್ಬೋದು, ಒಂದು ರಾಜ್ಯದ ಸಂಸ್ಕೃತಿ ಆಗಿರ್ಬೋದು, ಒಂದು ಬಿಸ್ನೆಸ್ನ ಸಂಸ್ಕೃತಿ ಆಗಿರ್ಬೋದು, ಅಥವಾ ಒಂದು ಪ್ರೊಫೆಷನಲ್ ಸಂಸ್ಕೃತಿ ಆಗಿರ್ಬೋದು, ಈ ಸಂಸ್ಕೃತಿ ಅನ್ನೋದು ಬಿಂಬಿತವಾಗೋದು ಮೊದಲನೇದಾಗಿ ನಾವು ಮಾತಾಡುವಂತಹ ವರ್ಡ್ಸಿಂದ, ನಾವು ಮಾತಾಡುವಂತಹ ಭಾಷೆಯಿಂದ. ಸೊ ವೇ ಆಫ್ ಲ್ಯಾಂಗ್ವೇಜ್. ಸೊ ವೇ ಆಫ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ವೇ ಆಫ್ ಟಾಕಿಂಗ್, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು. ದಟ್ ಈಸ್ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಕಲ್ಚರ್, ದಟ್ ಈಸ್ ದ ಲ್ಯಾಂಗ್ವೇಜ್ ಅಥವಾ ಭಾಷೆ. ನೆಕ್ಸ್ಟ್ ರಿಲಿಜಿಯನ್ ಆ್ಯಂಡ್ ಕಲ್ಚರ್. ಇಲ್ಲಿ ರಿಲಿಜಿಯನ್ ಅಂತ ಬಂದಾಗ ಸೊ ಧರ್ಮ ಅಂತ ಬರುತ್ತೆ. ಇಲ್ಲಿ ರಿಲಿಜಿಯನ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಬೌದ್ಧಿಸಮ್ ಯಾರಾದರೂ ಆಗಿರ್ಬೋದು. ಸೊ ರಿಲಿಜಿಯನ್ ಒಂದು ಹಿಂದೂ ಧರ್ಮಕ್ಕೂ ಮುಸ್ಲಿಂ ಧರ್ಮಕ್ಕೂ, ಸೊ ಹಿಂದೂ ಧರ್ಮದಲ್ಲಿರುವಂಥ ವ್ಯಕ್ತಿಗಳು, ಮುಸ್ಲಿಂ ಧರ್ಮದಲ್ಲಿರುವಂಥ ವ್ಯಕ್ತಿಗಳು, ಸೊ ವೇ ಆಫ್ ಪ್ರಾಕ್ಟೀಸ್ ಇಸ್ ಡಿಫ್ರೆಂಟ್ ಇರುತ್ತೆ. ಅವರ ಧರ್ಮದಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಇನ್ನೊಂದು ಧರ್ಮದಲ್ಲಿ ಪ್ರಾಕ್ಟೀಸ್ ಮಾಡಲ್ಲ, ಇನ್ನೊಂದು ಧರ್ಮದಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಇನ್ನೊಂದು ಧರ್ಮದಲ್ಲಿ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ತಮ್ಮ ಧರ್ಮವನ್ನು ಅವರು ಕಂಟಿನ್ಯೂಟಿ ಮಾಡ್ತಾರೆ ಅನ್ನೋದು ರಿಲಿಜಿಯನ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಜುಕೇಷನ್ ಆ್ಯಂಡ್ ಕಲ್ಚರ್. ಎಜುಕೇಷನ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಯಾವ ರೀತಿ ಎಜುಕೇಟ್ ಮಾಡ್ತಾ ಇದ್ದಾರೆ, ಎಜುಕೇಷನ್ ಕಲ್ತವರು ಕಲ್ಚರ್ನ ಯಾವ ರೀತಿ ಫಾಲೋ ಮಾಡ್ತಾರೆ. ಒಬ್ಬ ಎಜುಕೇಟೆಡ್ ಪೀಪಲ್ ಮಾತಾಡೋದಕ್ಕೂ ಒಬ್ಬ ಅನ್ಎಜುಕೇಟೆಡ್ ಪೀಪಲ್ ಮಾತಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಯಾಕೆಂದರೆ ಗ್ರೂಪ್ ಆಫ್ ಪೀಪಲ್, ಎಜುಕೇಟೆಡ್ ಪೀಪಲ್ ಮಾತಾಡಬೇಕಾದ್ರೆ ಸೊ ಅವ್ರದ್ದು ವೇ ಆಫ್ ಕಾನ್ವರ್ಸೇಷನ್ ಇಸ್ ಡಿಫ್ರೆನ್ಸ್ ಕಂಪ್ಯಾರಿಟಿವ್ಲಿ ಅನ್ಎಜುಕೇಟೆಡ್ ಪೀಪಲ್ ಗ್ರೂಪ್. ಸೊ ಹಾಗಾಗಿ ಎಜುಕೇಷನ್ ಅನ್ನೋದು ಕೂಡ ನಮ್ಮನ್ನು ಇಂಪಾರ್ಟೆಂಟ್ ಮಾಡುತ್ತೆ. ನೆಕ್ಸ್ಟ್ ಆಸ್ಥೆಟಿಕ್ಸ್ ಆ್ಯಂಡ್ ಕಲ್ಚರ್. ಸೊ ಇಲ್ಲಿ ಆಸ್ಥೆಟಿಕ್ಸ್ ಆ್ಯಂಡ್ ಕಲ್ಚರ್ ಅಂತ ಬಂದಾಗ ಇಸ್ ದ ಬ್ಯೂಟಿ ಆಫ್ ದ ಪ್ಲೇಸ್ ಆಗಿರ್ಬೋದು, ಬ್ಯೂಟಿ ಆಫ್ ದ ಲ್ಯಾಂಗ್ವೇಜ್ ಆಗಿರ್ಬೋದು, ಬ್ಯೂಟಿ ಆಫ್ ದ ಎಕ್ಸ್ಪ್ರೆಷನ್ ಆಗಿರ್ಬೋದು. ದ ಬ್ಯೂಟಿ ಈಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದಿ ಕಲ್ಚರ್ ಅಂತಲೂ ಕರೀತಾರೆ. ಸೊ ಯಾವ ರೀತಿ ಎಕ್ಸ್ಪ್ರೆಷನ್ ಆಗ್ತಾ ಇದೆ, ಸೊ ಆ ಎಕ್ಸ್ಪ್ರೆಷನ್ ಅನ್ನೋದು ದ ಬ್ಯೂಟಿ ಅನ್ನೋದು ಕಲಿಸ್ಕೊಡುತ್ತೆ. ಆ್ಯಂಡ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಕಲ್ಚರ್. ಒಬ್ಬ ವ್ಯಕ್ತಿ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅನ್ನೋದು ಅವನ ಕಲ್ಚರನ್ನು ಬಿಂಬಿಸುತ್ತೆ ಅಂತ ಹೇಳ್ತಾರೆ. ಸೊ ಯಾರೋ ಒಬ್ಬ ವ್ಯಕ್ತಿ ರಫ್ ಆಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೊ ಅವ್ನಿಗೆ ಅವ್ನು ಬೆಳೆದಿರೋ ವಾತಾವರಣ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಮನೆಯಲ್ಲಿ ತುಂಬಾ ಸಿಂಪಲ್ಲಾಗಿ ಸ್ಮೂತಾಗಿ ಬೆಳೆಸಿ ಅವ್ನ ಫ್ರೆಂಡ್ ಸರ್ಕಲ್ಲು ಸ್ಮೂತ್ ಆಗಿದೆ ಅಂತ ಹೇಳಿದ್ರೆ ಅವ್ನು ಸಿಂಪಲ್ ಆ್ಯಟಿಟ್ಯೂಡ್ ಇರುತ್ತೆ. ಮನೆಯಲ್ಲಿ ಎಲ್ಲರೂ ರಫ್ ಆಗಿ ಮಾತಾಡಿ ಅವ್ನ ಫ್ರೆಂಡ್ ಸರ್ಕಲ್ ಕೂಡ ರಫ್ ಆಗಿದ್ದಾಗ ಅವನ ಆ್ಯಟಿಟ್ಯೂಡು ಕೂಡ ಹಾಗೇ ಇರುತ್ತೆ. ಸೊ ಆ್ಯಟಿಟ್ಯೂಡ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ದ ಕಲ್ಚರ್. ಸೊ ಇನ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ದ ಕಲ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ವಿತಿನ್ ದ ಕಂಟ್ರಿನಲ್ಲಿ ನಾವು ಬಿಸ್ನೆಸ್ ಮಾಡೋದಿಲ್ಲ, ಟ್ರೇಡ್ ಮಾಡೋದಿಲ್ಲ. ನಾವು ಬೇರೆ ಬೇರೆ ಕಂಟ್ರಿನಲ್ಲಿ ಟ್ರೇಡ್ ಮಾಡ್ತೀವಿ, ಬೇರೆ ಬೇರೆ ಕಂಟ್ರಿನಲ್ಲಿ ಸೇಲ್ಸ್ ಮಾಡಬೇಕಾಗಿರೋದ್ರಿಂದ ಎಲ್ಲ ಪೀಪಲ್ನ ಕಲ್ಚರ್ ಕೂಡ ನಮಗೆ ಗೊತ್ತಿರಬೇಕು. ಯಾಕೆಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಬೇಕಾದಾಗ ದ ಕಲ್ಚರ್ ಮೇಲೆ ಅವರು ಯೂಸೇಜ್ ಆಫ್ ಪ್ರಾಡಕ್ಟ್ ಡಿಪೆಂಡ್ ಆಗಿರುತ್ತೆ.
ಕೆಲವೊಂದು ಪ್ರಾಡಕ್ಟ್ ನಮ್ಮ ಇಂಡಿಯಾದಲ್ಲಿ ಕಲ್ಚರಲ್ ಬೇಸ್ ಮೇಲೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಹಿಂದೂಸಲ್ಲಿ ಯಾವುದೇ ಸೆಲೆಬ್ರೇಷನ್ ಹಬ್ಬಗಳು ಬಂದಾಗ, ಸೊ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಗಣಪತಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ಸೊ ನಾವು ಹೊಸ ಬಟ್ಟೆ ತೊಗೋತೀವಿ. ಅದೇ ಕ್ರಿಶ್ಚಿಯನ್ಸ್ ಬಂದಾಗ ಕ್ರಿಸ್ಮಸ್ ಟೈಮಲ್ಲಿ ಹೊಸ ಬಟ್ಟೆ ತೊಗೋತಾರೆ. ಸೊ ಬಟ್ಟೆ ತೊಗೊಳ್ಳೋದು ಕೂಡ ಅದು ರಿಲಿಜಿಯನನ್ನು ಬಿಂಬಿಸ್ತಾ ಇರುತ್ತೆ. ಸೊ ಹಾಗಾಗಿ ಯಾವ್ಯಾವ ಕಂಟ್ರಿನಲ್ಲಿ ಯಾವ್ಯಾವ ಪ್ರಾಡಕ್ಟನ್ನು ಸೇಲ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅನ್ನೋದು ದ ಕಲ್ಚರ್ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗಿರುತ್ತೆ. So these are the reference. So you can reference through this website and also International Business by K. Ashwathappa. ಧನ್ಯವಾದಗಳು. ಥ್ಯಾಂಕ್ ಯು.